ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಯೋಗ ಬ್ಯಾಕ್ ಪೇನ್ ಇಲ್ಲ ಬೆನ್ನಿನ ಸಮಸ್ಯೆಗೆ ಯಾವ್ಯಾವ ಯೋಗ ಅಭ್ಯಾಸಗಳು ಒಳ್ಳೆಯದು ಅಂತ ನೋಡೋಣ. ನಮ್ಮಲ್ಲಿ ಇಲ್ಲಿ ನಿತಿನ್ ಅಂತ ನಮ್ಮ ಸ್ಟೂಡೆಂಟು ಅವರ ಎಕ್ಸ್ಪೀರಿಯನ್ಸಸ್ಸು ಶೇರ್ ಮಾಡ್ತಾರೆ. ನಮ್ಮ ಜೊತೆ ಯೋಗ ಥೆರಪಿ ಬ್ಯಾಕ್ ಪೇನಿಗೆ ತೊಗೊಂಡಿದ್ದಾರೆ. ಅವರು ಹೇಗೆ ಅವರ ಅನುಭವ ಏನು ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತಿನ್ ಅಂತ. ನಾನು ಒಬ್ಬ IT ಉದ್ಯೋಗಿ. ಕಳೆದ 1 ವರ್ಷದಿಂದ ನಾನು ಬ್ಯಾಕ್ ಪೇನ್ ಸಮಸ್ಯೆಯಿಂದ ಬಳಲ್ತಾ ಇದ್ದೆ. ಸೊ ನಾನು ಎಷ್ಟೊಂದು ಡಾಕ್ಟರ್ಸ್ನ, ಆರ್ಥೋಪೆಡಿಷಿಯನ್ಸ್ನ ಎಲ್ಲರೂ ಕನ್ಸಲ್ಟ್ ಮಾಡಿದೆ. ಎಲ್ಲರೂ ಇದು ನೀವು ಲಾಂಗ್ ಅವರ್ಸ್ ಕೂತ್ಕೊಂಡು ಕೆಲಸ ಮಾಡ್ತೀರಲ್ಲ, ಸೊ ಅದರಿಂದ ಆಗ್ತಿರೋ ಸಮಸ್ಯೆ ಇದು ನಿಮಗೆ. ಸೊ ಇದಕ್ಕೆ ಫಿಸಿಯೋಥೆರಪಿ ತಗೊಳ್ಳಿ ಅಂತ ಹೇಳಿದ್ರು. ಸೊ ನಾನು ಕೆಲವೊಂದು ದಿನಗಳ ಕಾಲ ಫಿಸಿಯೋಥೆರಪಿ ಕೂಡ ತೊಗೊಂಡೆ. ಅದರ ನಂತರ ಮಾತ್ರೆಗಳು ಕೊಟ್ಟರು. ಸೊ ಮಾತ್ರೆ ತೊಗೊಂಡು ಅದ್ರ ಡ್ಯೂರೇಷನ್ ಎಷ್ಟಿರುತ್ತೋ ಅಲ್ಲಿವರೆಗೂ ಮಾತ್ರ ಬ್ಯಾಕ್ ಪೇನ್ ಕಮ್ಮಿ ಆಗಿರ್ತಿತ್ತು. ಮತ್ತೆ ವಾಪಸ್ ಅದೇ ಥರ ಬ್ಯಾಕ್ ಪೇನ್ ಶುರು ಆಗ್ತಿತ್ತು. ಅದರಿಂದ ನಾನು ತುಂಬ ಕಷ್ಟಪಡ್ತಾ ಇದ್ದೆ. ಲಾಂಗ್ ಅವರ್ಸ್ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಸುಮಾರು ಒಂದು ದಿನಕ್ಕೆ 8 ರಿಂದ 9 ಅವರ್ ನಾವು ಐ ಟಿ ಕೆಲಸ ಮಾಡೋರು ಕೂತ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಸೊ ಅದು ನನ್ನ ಕೈಲಿಂದ ಸಾಧ್ಯ ಆಗ್ತಿರಲಿಲ್ಲ. ತುಂಬ ಕಷ್ಟಪಡ್ತಾ ಇದ್ದೆ. ತುಂಬ ದೂರ ನಡೆಯೋದಕ್ಕಾಗ್ತಿರ್ಲಿಲ್ಲ ನನಗೆ. ತುಂಬ ಬೇಗ ಬ್ಯಾಕ್ ಪೇನ್ ಬರ್ತಾಯಿತ್ತು. ಬರೀ ಮಾತ್ರೆಗಳು ತೊಗೊಂಡೇ ದಿನಗಳನ್ನ ಸಾಗಿಸ್ತಾ ಇದ್ದೆ. ಸೊ ನನಗೆ ಬರೀ ಇದರಿಂದ ಯಾವಾಗಾದರೂ ಏನಾದರೂ ಬೇರೆ ಸೊಲ್ಯೂಷನ್ ಸಿಗುತ್ತಾ ಅಂತ ನೋಡಬೇಕಾದ್ರೆ ಯೋಗ ಬಗ್ಗೆ ತಿಳಿದು ಬಂತು. ಸೊ ನಾನು ಹೋಗಿ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದೆ. ಅವ್ರ ಹತ್ರ ನನ್ನ ಹತ್ರ ಇದ್ದ ಸಮಸ್ಯೆಗಳನ್ನೆಲ್ಲ ಅವ್ರಿಗೆ ಹೇಳಿದೆ. ಅವರು ನನಗೆ ಇದು ಇವಾಗ ಈಗಿನ ಜನ್ರೇಷನಲ್ಲಿ ಈ ಕೋವಿಡ್ ಟೈಮಲ್ಲಿ ಅದರಲ್ಲೂ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದ್ರಿಂದ ಎಲ್ರಿಗೂ ಕಾಮನ್ ಆಗಿದೆ ಇದು. ನೀವೇನು ತಲೆ ಕೆಡ್ಸ್ಕೋಬೇಡಿ, ಯೋಗದಿಂದ ಇದನ್ನು ಖಂಡಿತ ಕ್ಯೂರ್ ಮಾಡ್ಬೋದು ಅಂತ ನನಗೆ ಧೈರ್ಯ ಹೇಳಿದ್ರು. ನನಗೆ ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಸೊ ಅವ್ರು ನನಗೆ ಥೆರಪಿ ಸೆಷನ್ಸ್ ತೊಗೊಳೋದಕ್ಕೆ ಹೇಳಿದ್ರು. ಸೊ ನಾನು ಥೆರಪಿ ಸೆಷನ್ಗೆ ಅಂತ ಎನ್ರೋಲ್ ಮಾಡಿಕೊಂಡೆ. 1 ತಿಂಗಳು ಥೆರಪಿ ಸೆಷನ್ ಕೂಡ ತೊಗೊಂಡೆ. ಅದರಿಂದ ನನ್ನ ಬ್ಯಾಕ್ ಪೇನ್ ಆಲ್ಮೋಸ್ಟ್ 1 ತಿಂಗಳಲ್ಲಿ 90% ಕಮ್ಮಿ ಆಯಿತು. ಅದಕ್ಕೆ ಮೇಲೆ ನಾನು ರೆಗ್ಯುಲರ್ ಯೋಗ ಪ್ರಾಕ್ಟೀಸ್ ಮಾಡ್ತಾ ಬಂದೆ. ಕಳೆದ 1 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಈಗ ನನಗೆ ಯಾವುದೇ ಥರದ ಬ್ಯಾಕ್ ಪೇನ್ ಇಲ್ಲ. ನಾನು ಅದರಿಂದ ತುಂಬ ಯೋಗದಿಂದ ತುಂಬ ಹೆಲ್ಪ್ ಆಗಿ ನಾನೀಗ ಆರಾಮಾಗಿ 8 ರಿಂದ 9, 10 ಅವರ್ ಕೂಡ ಕೂತ್ಕೊಂಡು ಕೆಲಸ ಮಾಡ್ಬೋದು. ಅದ್ರ ಜೊತೆಗೆ ಅವ್ರು ನನಗೆ ಸಿಟ್ಟಿಂಗ್ ಪೋಸ್ಚರ್ ಆಗಲಿ, ನಾವು ನಮ್ಮ ಕಂಪ್ಯೂಟರ್ ನೋಡೋ ಸ್ಕ್ರೀನ್ ನೋಡೋ ಡಿಸ್ಟೆನ್ಸ್ ಆಗಲಿ ಎಲ್ಲ ನನಗೆ ಕರೆಕ್ಟಾಗಿ ಹೇಗಿರಬೇಕು ಅಂತ ಹೇಳ್ಕೊಟ್ರು. ಅದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಈಗ ನಾನು ಒಬ್ಬ ನಾರ್ಮಲ್ ಮುಂಚೆ ಹೇಗೆ ವರ್ಕ್ ಮಾಡ್ತಿದ್ನೋ ಅದೇ ಥರ ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸೊ ಅದರಿಂದ ಯಾರ್ಯಾರಿಗೆ ಬ್ಯಾಕ್ ಪೇನ್ ಇದೆಯಾ ಅವರು ಕೂಡ ಎಲ್ಲರೂ ಇದನ್ನು ಯೋಗನ ಅಭ್ಯಾಸ ಮಾಡಿ ನಿಮ್ಮ ಪ್ರಾಬ್ಲಮಿಂದ ಸೊಲ್ಯೂಷನ್ ಕಂಡ್ಕೋಬೋದು ಅಂತ ನಾನು ಹೇಳ್ತಿದ್ದೀನಿ. ಇವಾಗ ನಾವು ಯೋಗ ಅಭ್ಯಾಸಗಳನ್ನ ನೋಡೋಣ. ಬ್ಯಾಕ್ ಪೇನಿಗೆ ಸಂಬಂಧಪಟ್ಟದ್ದು ಯಾವ್ದಾವುದು ಪ್ರಾಕ್ಟೀಸಸ್ ಒಳ್ಳೆಯದು ಅಂತ. ಫಸ್ಟು ಪ್ರಾಕ್ಟೀಸು ತ್ರಿಕೋಣಾಸನ. ಕಾಲನ್ನು 3 ಅಡಿ ಅಗಲ ಮಾಡಿ, ರೈಟ್ ಕಾಲು ರೈಟ್ ಸೈಡ್ ತಿರುಗಿಸಿ, 2 ಕೈ ಭುಜ ಲೆವೆಲ್ಗೆ ಸೀದಾ ಇಟ್ಕೊಳ್ಳಿ. ಉಸಿರು ಬಿಡ್ತಾ ನಿಧಾನಕ್ಕೆ ರೈಟ್ ಸೈಡಿಗೆ ಬೆಂಡ್ ಮಾಡಬೇಕು. ಮೇಲೆ ಕೈ ಬೆಳ್ಳನ್ನ ಗಮನಿಸಿ. ಇದು ಮಾಡುವಾಗ ಮುಂದೆ ಬಗ್ಬಾರ್ದು. ಎದೆ ಸೀದಾ, ಮಂಡಿ ಸೀದಾ, ಎಷ್ಟಾಗತ್ತೋ ಅಷ್ಟು ಕೆಳಗೆ ಹೋಗಿ. ನಿಮಗೆ ಬ್ಯಾಕ್ ಪೇನ್ ಜಾಸ್ತಿ ಇದ್ದರೆ ಇಷ್ಟು ಮಾಡೋಕ್ಕಾಗೋದಿಲ್ಲ, ಪರವಾಗಿಲ್ಲ, ನಿಮ್ಗೆ ಎಷ್ಟಾಗತ್ತೋ ಅಷ್ಟೇ ಮಾಡಿ. ನಿಧಾನಕ್ಕೆ ಉಸಿರು ತೊಗೊತ ಮೇಲೆ ಬನ್ನಿ. ಉಸಿರು ಬಿಡ್ತಾ ಕೈ ಕೆಳಗೆ. ಇನ್ನು ಇನ್ನೊಂದು ಕಡೆ ಕಾಲು ತಿರುಗಿಸಿ, ಲೆಫ್ಟ್ ಕಡೆ ಉಸಿರು ತೊಗೊತ ಕೈ ಮೇಲೆ. ಎದೆ ತಿರುಗಿಸ್ಬೇಡಿ, ಮುಂದೆ ನೋಡ್ತಾ ಇರಿ. ಉಸಿರು ಬಿಡ್ತಾ ಲೆಫ್ಟ್ ಸೈಡು ಬಗ್ಗೆ. ರೈಟ್ ಕೈನ ಗಮನಿಸಿ. ಬಾಡಿ ಆದಷ್ಟು ಸ್ಥಿರವಾಗಿ ಇರಬೇಕು. ಕಷ್ಟಪಡಬೇಡಿ ತುಂಬ. ಉಸಿರಾಟ ಆಡ್ತಾ ಇರಬೇಕು. ಸುಖವಾಗಿ ಪೋಸ್ಚರ್ನ ಹೋಲ್ಡ್ ಮಾಡಿ. ನಾವು ಇನ್ಹೇಲ್ ಕಮ್ ಅಪ್, ಟರ್ನ್ ಟು ದ ಅದರ್ ಸೈಡ್. ಇವಾಗ ರೈಟ್ ಕಾಲು ತಿರುಗಿಸಿ ರೈಟ್ ಸೈಡಿಗೆ. ಇದೇ ಥರ ವೇರಿಯೇಷನ್ ಇನ್ನೊಂದು ಪ್ರಾಕ್ಟೀಸು. ಉಸಿರು ಬಿಡ್ತಾ ರೈಟ್ ಸೈಡ್ ಬಗ್ಬೇಕು. ಇವಾಗ ಲೆಫ್ಟ್ ಕೈನ ಕಿವಿಗೆ ಟಚ್ ಮಾಡ್ತಾ ರೈಟ್ ಸೈಡಿಗೆ ಚಾಚಿ. ಕಿವಿಗೆ ಟಚ್ ಮಾಡೋಕ್ಕೆ ಪ್ರಯತ್ನ ಪಡಿ. 2 ಕಾಲ ಮೇಲೆ ಈಕ್ವಲ್ ಆಗಿ ವೆಯ್ಟ್ ಇಡಬೇಕು. ಮಂಡಿ ಸೀದಾ ಇರಬೇಕು. ಉಸಿರಾಡ್ತಾ ಇರಿ. ಹಿಂದಿನ ಪೋಸ್ಚರು ಈ ಪೋಸ್ಚರು 10 ರಿಂದ 30 ಸೆಕೆಂಡು ಮಿನಿಮಮ್ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಉಸಿರು ತೊಗೊತ ನಿಧಾನಕ್ಕೆ ಮೇಲೆ ಬನ್ನಿ. ಅದೇ ಥರ ಇನ್ನೊಂದು ಕಡೆ ಮಾಡಬೇಕು. ಲೆಫ್ಟ್ ಸೈಡ್ ಕಾಲು ತಿರುಗಿಸಿ, ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬಗ್ಗಿ ಮೇಲಿನ ಕೈ ಬೆಳ್ಳನ್ನ ಗಮನಿಸಿ. ಚೆನ್ನಾಗಿ ಉಸಿರಾಡಿ. ಹೊಟ್ಟೆ ಭಾಗದಲ್ಲಿ ಉಸಿರಾಡಬೇಕು. ಉಸಿರು ತೊಗೊತ ಹೊಟ್ಟೆ ಊದಬೇಕು. ಉಸಿರು ಬಿಡ್ತಾ ಹೊಟ್ಟೆ ಒಳಗೆ ಇಳ್ಕೊಬೇಕು. ಉಸಿರು ತೊಗೊತ ನಿಧಾನಕ್ಕೆ ಮೇಲೆ ಬನ್ನಿ. ಎಕ್ಸೇಲ್, ರಿಲೀಸ್, ಹ್ಯಾಂಡ್ಸ್ ಡೌನ್. ನೆಕ್ಸ್ಟ್ ಪಾರ್ಶ್ವಕೋಣಾಸನ. ಇನ್ನೂ ಸ್ವಲ್ಪ ಕಾಲು ಅಗಲ ಮಾಡಬೇಕು. ಇದಕ್ಕೆ 4 ಅಡಿ ಅಷ್ಟು ಅಗಲ ಮಾಡಬೇಕು.
ರೈಟ್ ಕಾಲು ರೈಟ್ ಸೈಡ್ ತಿರುಗಿಸಿ, ಮಂಡಿ ಮಡಚಿ, ರೈಟ್ ಮಂಡಿ ಮಡಚಿ, ರೈಟ್ ಮೊಣಕೈ ರೈಟ್ ಮಂಡಿ ಮೇಲೆ ಇಟ್ಕೊಳ್ಳಿ. ಇವಾಗ ಲೆಫ್ಟ್ ಕೈನ ಕಿವಿಗೆ ಟಚ್ ಮಾಡ್ತಾ ಆದಷ್ಟು ರೈಟ್ ಸೈಡಿಗೆ ಚಾಚಿ. ಹಿಂದಿನ ಕಾಲು ಸೀದಾ ಇರಬೇಕು, ನಿಮ್ಮ ದೃಷ್ಟಿ ಕೈ ಬೆರಳ ಮೇಲೆ ಇರಬೇಕು. ಉಸಿರಾಟ ಮೇಲೆ ಗಮನಿಸಿ. ಹಿಂದಿನ ಕಾಲ ಮೇಲೇನೂ ಭಾರ ಇರಬೇಕು, ಬರೀ ಮುಂದೆ ಮೇಲೆ ಅಲ್ಲ. ಉಸಿರಾಡ್ತಾ ಇರಬೇಕು. ನಿಧಾನಕ್ಕೆ ಉಸಿರು ಬಿಡ್ತಾ ಕೈ ಕೆಳಗೆ, ಮಂಡಿ ಸೀದಾ ಮಾಡಿ. ಇನ್ನು 2 ಪಾದ ಮುಂದೆಗಡೆ ಪಾಯಿಂಟಿಂಗ್ ಫೇಸಿಂಗ್ ಫಾರ್ವರ್ಡ್. ಇದೇ ಥರ ಲೆಫ್ಟ್ ಸೈಡಿಗೆ ಮಾಡಿ. ಲೆಫ್ಟ್ ಕಾಲು ಪೂರ್ತಿ ಲೆಫ್ಟ್ ಸೈಡ್ ತಿರುಗಿಸಿ 90 ಡಿಗ್ರೀಸ್. ಬೆಂಡ್ ದ ಲೆಫ್ಟ್ ನೀ. ಸ್ಟ್ರೆಚ್ ಯುವರ್ ರೈಟ್ ಹ್ಯಾಂಡ್ ಓವರ್ ಆ್ಯಂಡ್ ಅಬವ್ ಯುವರ್ ಇಯರ್ ಆ್ಯಂಡ್ ಹೋಲ್ಡ್ ದ ಪೋಸ್ಚರ್ ವಿತ್ ನಾರ್ಮಲ್ ಬ್ರೀದಿಂಗ್. ಸರಳವಾಗಿ ಪೂರ್ಣವಾಗಿ ಶ್ವಾಸ ತಗೊಬೇಕು. ಹಿಂದಿನ ಮಂಡಿ ಸೀದಾ ಇರಬೇಕು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡ್ಯೂರೇಷನ್ನ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡಿ. ನಿಧಾನಕ್ಕೆ ಉಸಿರು ಬಿಡ್ತಾ ಕೈ ಕೆಳಗೆ, ಮಂಡಿ ಸೀದಾ, 2 ಕಾಲು ಮುಂದೆ, ಇನ್ನು 2 ಕಾಲು ಜೋಡಿಸಿ. ಈ ಪ್ರಾಕ್ಟೀಸಸ್ಸು ನಿಮಗೆ ಬ್ಯಾಕ್ ಪೇನಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೈಡ್ ಸ್ಟ್ರೆಚಸ್ ಸಿಗುತ್ತೆ, ಅದರಿಂದ ಮಸ್ಕ್ಯುಲರ್ ಸ್ಟ್ರೆಂತ್ ಇಂಪ್ರೂವ್ ಮಾಡುತ್ತೆ ಅರೌಂಡ್ ಯುವರ್ ಸ್ಪೈನ್. ನೆಕ್ಸ್ಟ್ ಪ್ರಾಕ್ಟೀಸು ಚೇರ್ ಸೂರ್ಯ ನಮಸ್ಕಾರ ನೋಡೋಣ. ದಿಸ್ ಈಸ್ ವೆರಿ ವೆರಿ ಎಫೆಕ್ಟಿವ್ ಫಾರ್ ಬ್ಯಾಕ್ ಕಂಡೀಷನ್. ಇದಕ್ಕೆ ನೀವು ಚೇರ್ ಯೂಸ್ ಮಾಡಬೇಕು. ವೀಲ್ ಇಲ್ಲದೆ ಇರೋದಂಥ ಚೇರ್ ಯೂಸ್ ಮಾಡಬೇಕು. ಕೂತ್ಕೊಳ್ಳಿ ಚೇರ್ ಮೇಲೆ. ಪೂರ್ತಿ ಹಿಂದೆ ಕೂತ್ಕೊಬಾರ್ದು, ಸ್ವಲ್ಪ ಗ್ಯಾಪ್ ಇರಬೇಕು ಚೇರಿಂದ. 2 ಕಾಲು ಆದಷ್ಟು ಒಟ್ಟಿಗೆ ಇಟ್ಕೊಳ್ಳಿ. ನಮಸ್ಕಾರ ಸ್ಥಿತಿ. ಈ ಪ್ರಾಕ್ಟೀಸು ಬ್ಯಾಕ್ ಪೇನ್ ಇರೋರು ಮಾಡ್ಬೋದು. ಮುಂದೆ ಬಗ್ಗುವಾಗ ಮಾತ್ರ ಸ್ವಲ್ಪ ಗಮನಿಸಬೇಕು, ತುಂಬಾ ಬಗ್ಗಕ್ಕೆ ಹೋಗಬೇಡಿ. ಸಿವಿಯರ್ ಕೇಸಸ್ಸಲ್ಲಿ, ಮೈಲ್ಡ್ ಮಾಡ್ರೇಟ್ ಕೇಸ್ ತನಕ ನೀವು ಮಾಡ್ಬೋದು, ಪೂರ್ತಿಯಾಗಿ ನೀವು ಪುಷ್ ಮಾಡ್ಬೋದು ಫ್ರಂಟ್, ನೋ ಪ್ರಾಬ್ಲಮ್. 1 ಉಸಿರು ತಗೊತ ಹಿಂದೆ, ಆದಷ್ಟು ಹಿಂದೆ ನೋಡಿ, ಕೈ ಬೆಳ್ಳನ್ನ ಗಮನಿಸಿ. ಉಸಿರು ಬಿಡ್ತಾ ಪೂರ್ಣವಾಗಿ ಮುಂದೆ ಬಗ್ಗಬೇಕು. 2 ಕೈ ಪಾದ ಪಕ್ಕ ನೆಲಕ್ಕೆ ಮುಟ್ಟಬೇಕು, ಮಂಡಿ ತಲೆ ಮುಟ್ಟಬೇಕು. 3ನೇದು ರೈಟ್ ಕಾಲು ಮೇಲೆ ಮಾಡಿ ಚೇರ್ ಮೇಲೆ ಇಟ್ಕೊಳ್ಳಿ. 2 ಕೈನ ಇಂಟರ್ಲಾಕ್ ಮಾಡ್ತಾ ಆದಷ್ಟು ಹಿಂದೆ ನೋಡಿ, ಬೆನ್ನನ್ನು ಮುಂದೆ ಮಾಡ್ತಾ ಹೋಗಿ, ಎದೆ ಹಿಂದೆ ಮಾಡಿ. 4ನೇದು ಉಸಿರು ಬಿಡ್ತಾ ಮುಂದೆ ಬಗ್ಗಬೇಕು, ನಿಮ್ಮ ಹಣೆನ ಮಂಡಿಗೆ ಟಚ್ ಮಾಡಿ. 5ನೇದು ಕಾಲು ನಿಧಾನ ಕೆಳಗೆ ಬಿಡಿ, ಕೈ ಮೇಲೆ ಮಾಡಿ, ಆದಷ್ಟು ಹಿಂದೆ ನೋಡಿ, ಉಸಿರು ಬಿಡ್ತಾ ಮುಂದೆ ಬಗ್ಗಬೇಕು. 6ನೇದು 2 ಕೈ ಪಾದ ಪಕ್ಕ ಸೇರಿಸಿ ಇಡಬೇಕು. ಲೆಫ್ಟ್ ಕಾಲು ಮೇಲೆ ಮಾಡಿ ಚೇರ್ ಮೇಲೆ ಇಟ್ಕೊಳ್ಳಿ. 2 ಕೈನ ಇಂಟರ್ಲಾಕ್ ಮಾಡಿ ಇನ್ನು ಹಿಂದೆ ಬಗ್ಗಿ 7ನೇ ಪೊಸಿಷನ್. ನೆಕ್ಸ್ಟ್ ಉಸಿರು ಬಿಡ್ತಾ ಮುಂದೆ ಬಗ್ಗಿ ಮಂಡಿ ಹಣೆನ ಟಚ್ ಮಾಡಬೇಕು. ನೆಕ್ಸ್ಟ್ ಕಾಲು ಕೆಳಗೆ ಬಿಡಿ, ಕೈ ಮೇಲೆ ಮಾಡ್ತಾ ಹಿಂದೆ ಬಗ್ಗಿ, ಉಸಿರು ಬಿಡ್ತಾ ಮುಂದೆ ಬಗ್ಗಬೇಕು. ಉಸಿರು ತಗೊತ ಹಿಂದೆ ಬಗ್ಗಬೇಕು. ಉಸಿರು ಬಿಡ್ತಾ ನಮಸ್ಕಾರ ಸ್ಥಿತಿ. ಈ ಪ್ರಾಕ್ಟೀಸಲ್ಲಿ ನಿಮಗೆ 12 ಸ್ಟೆಪ್ಸ್ ಬರುತ್ತೆ. ಇನ್ನೊಂದು ಸಲ ಮಾಡಿ ನೋಡೋಣ ವಿತ್ ಪ್ರಾಪರ್ ಬ್ರೀದಿಂಗ್. 1 ಇನ್ಹೇಲ್, ಬೆಂಡ್ ಬ್ಯಾಕ್, ಉಸಿರು ತಗೊತ ಹಿಂದೆ ಬಗ್ಗಬೇಕು. 2 ಬೆಂಡ್ ಫಾರ್ವರ್ಡ್, ಕಂಪ್ಲೀಟ್ಲಿ ಎಕ್ಸೆಲ್. 3 ರೈಟ್ ಲೆಗ್ ಅಪ್, ಬೆಂಡ್ ಬ್ಯಾಕ್. 4 exhale, bend forward. 5 leg down, inhale, bend back. 6 exhale, bend forward. 7 inhale, left leg up, bend back. 8 exhale, bend forward. 9 inhale, bend back, leg down. 10 bend forward. 11 bend back. 12 ನಮಸ್ಕಾರ ಸ್ಥಿತಿ. ಈ ಥರ 1 ರೌಂಡ್ ಆಗುತ್ತೆ. ಇದು 5 ಇಂದ 10 ರೌಂಡು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬ್ಯಾಕಲ್ಲಿ ಒಳ್ಳೆ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಫ್ಲೆಕ್ಸಿಬಿಲಿಟಿ ಜೊತೆಗೆ ಸ್ಟ್ರೆಂತ್ ಡೆವಲಪ್ ಆಗುತ್ತೆ, ನರದಲ್ಲೂ, ಮಸಲ್ಸಲ್ಲೂ, ಜಾಯಿಂಟ್ಸಲ್ಲೂ ಕೂಡ. ಸೊ ಹೀಗೆ ಇದ್ರ ಹೆಸರು ಚೇರ್ ಸೂರ್ಯ ನಮಸ್ಕಾರ. ನೆಕ್ಸ್ಟ್ ಪ್ರಾಕ್ಟೀಸು ನೆಲದ ಮೇಲೆ ಮಲ್ಕೊಳ್ಳಿ, ಬೆನ್ನ ಮೇಲೆ ಮಲ್ಕೊಳ್ಳಿ, ಕಾಲು ಸೀದಾ ಮಾಡ್ತಾ 2 ಮಂಡಿ ಮಡಚಿ. ನೆಕ್ಸ್ಟ್ ಪ್ರಾಕ್ಟೀಸ್ ಹೆಸರು ಸೇತು ಬಂದಾಸನ. ಸ್ವಲ್ಪ ಕಾಲು ಮಧ್ಯ ಗ್ಯಾಪ್ ಇರಬೇಕು, ನಿಮ್ಮ ಹಿಪ್ಪಷ್ಟು ಅಗಲ ಮಾಡಿ
ನೆಕ್ಸ್ಟು ಆದಷ್ಟು ನಿಮ್ಮ ಹೀಲ್ಸ್ ಇಮ್ಡಿನ ಬಟೆಕ್ಸಿಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡಿ. ಆಗಲ್ಲ ಅಂದರೆ ಪರವಾಗಿಲ್ಲ, ಕಷ್ಟಪಡಬೇಡಿ. ನೆಕ್ಸ್ಟ್ ಉಸಿರು ತಗೋಂಥ ಸೊಂಟನ ಮೇಲೆ ಮಾಡಬೇಕು. ಎಷ್ಟಾಗತ್ತೆ ಅಷ್ಟು ಮೇಲೆ, ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ. ಪ್ರಾಕ್ಟೀಸ್ ನೇಮ್ ಸೇತುಬಂಧ ಬ್ರೀದಿಂಗ್. ಉಸಿರು ತಗೋಂಥ ಪೂರ್ತಿ ಮೇಲೆ ಮಾಡಬೇಕು, ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ. ಈ ಪ್ರಾಕ್ಟೀಸ್ ಮಾಡುವಾಗ ಗಮನಿಸಬೇಕು, ನಿಮಗೆ ಕತ್ತು ನೋವು ಜಾಸ್ತಿ ಇದ್ದರೆ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇದ್ದರೆ ಈ ಪ್ರಾಕ್ಟೀಸು ಮಾಡಬೇಡಿ. ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ. ಇದು ಮಾಡುವಾಗ ನಿಮ್ಮ ಮಂಡಿನ ನೀವು ಅಗಲ ಮಾಡಬಾರ್ದು. ಎಷ್ಟಿತ್ತೋ ಸ್ಟಾರ್ಟಿಂಗಲ್ಲಿ ಅಷ್ಟೇ ಇರಬೇಕು ಪೂರ್ತಿ ಪ್ರಾಕ್ಟೀಸಲ್ಲಿ. ಇನ್ಹೇಲ್ ಅಪ್. ನೆಕ್ಸ್ಟ್ ಪ್ರಾಕ್ಟೀಸ್ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಭುಜಂಗಾಸನ ಪ್ರಾಕ್ಟೀಸ್. 2 ಕೈ ಮುಂದೆ ಸೀದಾ ಚಾಚಿ, 2 ಪಾದ ಒಟ್ಟಿಗೆ, ತಲೆ ನೆಲಕ್ಕೆ ಟಚ್ ಮಾಡಬೇಕು. ನೆಕ್ಸ್ಟ್ ಭುಜಂಗಾಸನ ಪ್ರಾಕ್ಟೀಸ್ ಮಾಡೋಣ. 2 ಕೈನ ನಿಮ್ಮ ಭುಜ ಕೆಳಗೆ ಇಟ್ಕೊಳ್ಳಿ. ನಿಮ್ಮ ಮಣ್ಕೈ ಎಷ್ಟಾಗತ್ತೋ ಹತ್ತಿರ ಇರಬೇಕು, ನಿಯರ್ ಟು ಈಚ್ ಅದರ್. ಚಿನ್ ಆನ್ ದಿ ಫ್ಲೋರ್. ನಾವು 2 ಕಾಲು ಅಗಲ ಮಾಡಬೇಡಿ. ಉಸಿರು ತಗೋಂತ ಎದೆ ಮಾತ್ರ ಲಿಫ್ಟ್ ಮಾಡಿ, ಹೊಟ್ಟೆ ನೆಲದ ಮೇಲೆ ಇರುತ್ತೆ. ಎಷ್ಟಾಗುತ್ತೆ ಅಷ್ಟು ಮೇಲೆ ರೇಸ್ ಮಾಡಿ ಎದೆನ, ಬಟ್ ಹೊಟ್ಟೆನ ರೇಸ್ ಮಾಡಬೇಡಿ. ಈ ಪ್ರಾಕ್ಟೀಸ್ ಮಾಡುವಾಗ ನಿಮ್ಮ ಕಾಲು ಆರಾಮವಾಗಿರಬೇಕು, ಟೈಟ್ ಮಾಡಬೇಡಿ. ಬಟ್ ಬೆನ್ನಿಂದ ಎಷ್ಟು ಶಕ್ತಿ ಇದೆಯೋ ಆದಷ್ಟು ನೀವು ಮೇಲೆ ರೇಸ್ ಮಾಡೋಕ್ಕೆ ಟ್ರೈ ಮಾಡಿ. ಇದು ಮಾಡುವಾಗ ಕೈ ಕೂಡ ಜಾಸ್ತಿ ಯೂಸ್ ಮಾಡಬಾರ್ದು. ವೆಯ್ಟ್ ಭಾರ ಕೈ ಮೇಲೆ ಬರಬಾರ್ದು. ಪೂರ್ತಿ ನಿಮ್ಮ ಬೆನ್ನ ಸ್ಟ್ರೆಂತಿಂದ ನೀವು ಪ್ರಾಕ್ಟೀಸ್ ಮಾಡಿ. ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ. ಈ ಪ್ರಾಕ್ಟೀಸು ಡ್ಯೂರೇಷನ್ ಇನ್ಕ್ರೀಸ್ ಮಾಡ್ತಾ ಹೋಗೋದಷ್ಟು ನಿಮ್ಗೆ ಒಳ್ಳೆಯದು. ಮಿನಿಮಮ್ 10 ಸೆಕೆಂಡ್ಸ್ ಮಾಡಿ. ನೆಕ್ಸ್ಟ್ ಶಲಭಾಸನ. 2 ಕಾಲು ಕೆಳಗೆ, ತೊಡೆ ಕೆಳಗೆ 2 ಕೈ ಹಿಡ್ಕೊಳ್ಳಿ. ಇನ್ನು ರೈಟ್ ಕಾಲನ್ನ ಆದಷ್ಟು ಮೇಲೆ ರೇಸ್ ಮಾಡಿ. ಉಸಿರು ತಗೋಂತ ಪೂರ್ತಿ ಮೇಲೆ ಮ್ಯಾಕ್ಸಿಮಮ್. ಬಟ್ ಇದು ಮಾಡುವಾಗ ನೋಡ್ಬೋದು ಮಂಡಿ ಮಡಚಿಲ್ಲ ಅವರು, ಅದೇ ಥರ ಮಾಡಬೇಕು. ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ. ಇದು ಮಾಡುವಾಗ ಗಮನಿಸಬೇಕು, ನಿಮ್ಮ ಗಲ್ಲನ ನೀವು ನೆಲದಿಂದ ಮೇಲೆ ಏರಿಸ್ಬಾರ್ದು. ಉಸಿರು ತಗೋಂತ ಮೇಲೆ, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಈ ಥರ 5 ಬಾರಿ ರೈಟ್ ಸೈಡ್, 5 ಬಾರಿ ಲೆಫ್ಟ್ ಸೈಡ್ ಮಾಡಾಮೇಲೆ ಹೋಲ್ಡಿಂಗ್ ಮಾಡಬೇಕು. ರೇಸ್ ರೈಟ್ ಸೈಡ್ ಆ್ಯಂಡ್ ಸ್ಟೇ ಇನ್ ದ ಪೋಸ್ಚರ್. ನಿಮ್ಗೆ ಎಷ್ಟಾಗತ್ತೋ ನಿಮ್ಮ ಬೆನ್ನ ಬಲದಿಂದ, ಕಾಲು ಬಲದಿಂದ ಟೈಟಾಗಿ ಹೋಲ್ಡ್ ಮಾಡಬೇಕು ನಿಮ್ಮ ರೈಟ್ ಕಾಲು. ನಿಮ್ಮ ಎದೆ, ತಲೆ ಎಲ್ಲ ರಿಲ್ಯಾಕ್ಸ್ ಆಗಿರಬೇಕು, ಟೈಟ್ ಮಾಡಬೇಡಿ. ಪೂರ ಶರೀರನ ಟೈಟ್ ಮಾಡಬೇಡಿ. ಬರೀ ರೈಟ್ ಕಾಲು ಮಾತ್ರ ಟೈಟ್ ಮಾಡಬೇಕು ರೈಟ್ ಸೈಡ್ ಪ್ರಾಕ್ಟೀಸ್ ಮಾಡುವಾಗ. ನಿಧಾನಕ್ಕೆ ಕೆಳಗೆ ಬಿಡಿ. ಇದೇ ಥರ ಲೆಫ್ಟ್ ಸೈಡ್ ಕೂಡ ಮಾಡಬೇಕು. ಲಿಫ್ಟ್ ಆ್ಯಸ್ ಹೈ ಆ್ಯಸ್ ಯು ಕ್ಯಾನ್ ಆ್ಯಂಡ್ ಮೇಂಟೈನ್ ದ ಪೋಸ್ಚರ್ ವಿತ್ ನಾರ್ಮಲ್ ಬ್ರೀದಿಂಗ್. ರಿಲ್ಯಾಕ್ಸ್. ಓಕೆ, ನಿಧಾನಕ್ಕೆ ಎದ್ದು ಕೂತ್ಕೊಳ್ಳಿ. ಆರಾಮವಾಗಿ ಕೂತ್ಕೊಳ್ಳಿ. ವಜ್ರಾಸನ ಕೂಡ ಒಳ್ಳೆ ಪ್ರಾಕ್ಟೀಸು ಬ್ಯಾಕ್ ಪೇನ್ ಇರೋರಿಗೆ. ಕ್ರಾಸ್ ಲೆಗ್ ಕೂತ್ಕೊಳ್ಳುವಾಗ ಬೆನ್ನು ರೌಂಡ್ ಆಗ್ಬೋದು, ಸೀದಾ ಕೂತ್ಕೊಳ್ಳೋಕೆ ಆಗದೆ ಇರ್ಬೋದು. ಅವ್ರಿಗೆ ವಜ್ರಾಸನ ತುಂಬ ಯೂಸ್ ಆಗುತ್ತೆ ಬೆನ್ನು ನೇರ ಹಿಡ್ಕೊಳ್ಳೋದಕ್ಕೆ. ಇದನ್ನ ಹೇಳ್ತಾ ನಾನು ಇವತ್ತಿನ ಸಂಚಿಕೆನ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ.